ಬೆಂಗಳೂರಿನಲ್ಲಿ ಯುಪಿ ಮಾಜಿ ಎಂಎಲ್ಎ ವಿರುದ್ಧ ರೇಪ್ ಆರೋಪ ಕೇಳಿ ಬಂದಿದೆ. ಭಗವಾನ್ ಶರ್ಮಾ ಅಲಿಯಾಸ್ ಗುಡ್ಡು ಪಂಡಿತ್ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಯುಪಿಯ ಶಿವಸೇನಾ ಪಕ್ಷದ ಎಂಎಲ್ಎ ಆಗಿದ್ರು, ಅಂದ್ರೆ ಮಾಜಿ ಎಂಎಲ್ಎ ಭಗವಾನ್ ಶರ್ಮಾ ಇವರು ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಇವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಯುಪಿ ಮಾಜಿ ಎಂಎಲ್ಎ ವಿರುದ್ಧ ರೇಪ್ ಆರೋಪ ಕೇಳಿ ಬಂದಿದೆ. ಭಗವಾನ್ ಶರ್ಮಾ ಅಲಿಯಾಸ್ ಗುಡ್ಡು ಪಂಡಿತ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಯುಪಿಯ ಶಿವಸೇನಾ ಪಕ್ಷದ ಮಾಜಿ ಎಂಎಲ್ಎ ಭಗವಾನ್ ಶರ್ಮಾ ಇವರು ಕೆಂಪೇಗೌಡ ಏರ್ಪೋರ್ಟ್ನ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಬೆದರಿಕೆ ಹಾಕಿದ ಆರೋಪ ಇವರ ವಿರುದ್ಧ ಕೇಳಿ ಬರ್ತಾ ಇದೆ. ಹೋಟೆಲ್ನಲ್ಲಿ ಮಹಿಳೆ ಮೇಲೆ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸಲಾಗಿದೆ ಎನ್ನುವಂತಹ ಆರೋಪ ಇದು. ಮಹಿಳೆಯೋರ್ವಳ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ. 14ನೇ ತಾರೀಕು ಬೆಂಗಳೂರಿಗೆ ಮಹಿಳೆಯನ್ನ ಕರೆತಂದಿರ್ತಾನೆ ಗುಡ್ಡು ಪಂಡಿತ್. ಬೆಂಗಳೂರಿನ ಹಲವೆಡೆ ಹಾಗೂ 16ನೇ ತಾರೀಕು ಚಿತ್ರದುರ್ಗಕ್ಕೆ ಮಹಿಳೆಯನ್ನ ಕರೆದೊಯ್ದಿರ್ತಾನೆ ಈ ಮಾಜಿ ಎಂಎಲ್ಎ. ಮಹಿಳೆ ಹಾಗೂ ಆಕೆಯ ಮಗನನ್ನ ಕರೆದುಕೊಂಡು ಸುತ್ತಾಡಿರ್ತಾನೆ. ವಾಪಸ್ ಉತ್ತರ ಪ್ರದೇಶಕ್ಕೆ ಹೋಗುವಾಗ ಏರ್ಪೋರ್ಟ್ ಠಾಣಾ ವ್ಯಾಪ್ತಿಯ ತಾಜ್ ಹೋಟೆಲ್ನಲ್ಲಿ ರೂಮನ್ನ ಬುಕ್ ಮಾಡಿರ್ತಾನೆ. ಈ ವೇಳೆ ಮಹಿಳೆ ಮೇಲೆ ಲೈಂಗಿಕ ಸಂಪರ್ಕಕ್ಕೆ ಒತ್ತಾಯಿಸಲಾಗಿದೆ. ವಿರೋಧ ಒಡ್ಡಿದ್ದ ಮಹಿಳೆಗೆ ಕೊಲೆ ಬೆದರಿಕೆ ಮಾಡಲಾಗಿದೆ ಎನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಇನ್ನು ಬೆಂಗಳೂರಿನಲ್ಲಿ ಯುಪಿ ಮಾಜಿ ಎಂಎಲ್ಎ ವಿರುದ್ಧ ರೇಪ್ ಆರೋಪ ಕೇಳಿ ಬಂದಿರುವಂತದ್ದು, ಜೊತೆಗೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಬೆದರಿಕೆ ಹಾಕಿರುವಂತಹ ಆರೋಪ ಇದು. ಇನ್ನು ಕೆಂಪೇಗೌಡ ಏರ್ಪೋರ್ಟ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಾದ್ರೆ ಸಿಂಚನಾ, ಜನಪ್ರತಿನಿಧಿಗಳಾದವರು ಮತ್ತು ಜನಪ್ರತಿನಿಧಿಗಳ ಆಗಬೇಕು ಅನ್ನೊಂದು ಬಯಸೋರು ಕೆಲವೊಂದು ಕ್ವಾಲಿಟಿಗಳನ್ನ ಹೊಂದಿರಬೇಕಾಗತ್ತೆ. ಆದ್ರೆ ಇಲ್ಲಿ ಕೆಲ ಜನಪ್ರತಿನಿಧಿಗಳು ತಮ್ಮ ಅಧಿಕಾರ ಆಗಿರ್ಬೋದು ಮತ್ತು ಹಣ ಆಗಿರ್ಬೋದು ಅದನ್ನ ದುರುಪಯೋಗಪಡಿಸಿಕೊಂಡು ಹಲವರ ವಿರುದ್ಧವಾಗಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡುವಂಥದ್ದು. ಈಗ ಸದ್ಯಕ್ಕೆ ಉತ್ತರ ಪ್ರದೇಶದ ಮಾಜಿ ಎಂಎಲ್ಎ ಒಬ್ಬ, ಅಂದ್ರೆ ಶಿವಸೇನಾ ಪಕ್ಷದ ಮಾಜಿ ಎಂಎಲ್ಎ ಏನಿದ್ದಾನೆ ಭಗವಾನ್ ಶರ್ಮಾ ಅಲಿಯಾಸ್ ಗುಡ್ಡು ಪಂಡಿತ್ ಎಂಬಾತನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುವಂತದ್ದು. ಮಹಿಳೆಯರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿ ಕೊಲೆ ಬೆದರಿಕೆಯಂತಹ ಆರೋಪ ಕೇಳಿ ಬಂದಿದೆ. ಇನ್ನು 14ನೇ ತಾರೀಕು ಬೆಂಗಳೂರಿಗೆ ಈ ಮಹಿಳೆಯನ್ನ ಗುಡ್ಡು ಪಂಡಿತ್ ಕರ್ಕೊಂಡ್ ಬಂದಿದ್ದಾನೆ. ಬೆಂಗಳೂರಿನ ಹಲವೆಡೆ ಮತ್ತು 16ನೇ ತಾರೀಕು ಚಿತ್ರದುರ್ಗಕ್ಕೆ ಮಹಿಳೆಯನ್ನು ಕೂಡ ಕರ್ಕೊಂಡು ಹೋಗಿರ್ತಾನೆ ಮಾಜಿಯನ್ನು. ಅದಾದ್ಮೇಲೆ ಮಹಿಳೆ ಹಾಗೂ ಆಕೆಯ ಮಗನನ್ನು ಕರೆದುಕೊಂಡು ಕೂಡ ಸುತ್ತಾಟ ನಡೆಸಿರುವಂತದ್ದು. ಇನ್ನು ವಾಪಸ್ ಉತ್ತರ ಪ್ರದೇಶಕ್ಕೆ ಹೋಗಬೇಕಾದ್ರೆ ಏರ್ಪೋರ್ಟ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ತಾಜ್ ಹೋಟೆಲ್ ನಲ್ಲಿ ರೂಮನ್ನು ಕೂಡ ಈ ಮಾಜಿ ಎಂಎಲ್ಎ ಮಾಡಿರ್ತಾನೆ. ಅದಾದ್ಮೇಲೆ ಇದೇ ವೇಳೆ ಮಹಿಳೆ ಜೊತೆ ಲೈಂಗಿಕ ಸಂಪರ್ಕ ಮಾಡು ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಒತ್ತಾಯ ಮಾಡಿರ್ತಾನೆ. ವಿರೋಧ ಒಡ್ಡಿದ್ದಕ್ಕೆ ಈ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿರುವಂತದ್ದು. ಹೀಗಾಗಿ ನೊಂದ ಸಂತ್ರಸ್ತೆ ಏನಿದ್ದಾಳೆ ಈ ಮಾಜಿ ಎಂಎಲ್ಎ ಗುಡ್ಡು ಪಂಡಿತ್ ಏನಿದ್ದಾನೆ ಈತನ ವಿರುದ್ಧವಾಗಿ ಈಗ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿರುವಂತದ್ದು. ಘಟನೆ ಸಂಬಂಧ ಈ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಕೂಡ ನಡೆಸಲಾಗ್ತಾ ಇರುವಂತದ್ದು. ಈತ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಹೀಗಾಗಿ ಪೊಲೀಸರು ಕೂಡ ಈತನ ಹುಡುಕಾಟದಲ್ಲಿದ್ದಾರೆ ಮತ್ತು ಸಂತ್ರಸ್ತೆಯ ಹೇಳಿಕೆ ಮತ್ತು ಆಕೆಯ ಒಂದು ದೂರಿನ ಅನ್ವಯ ಈಗಾಗಲೇ ಪ್ರಕರಣ ದಾಖಲಾಗಿದೆ. ಪ್ರಕರಣವನ್ನು ಕೂಡ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತದ್ದು. ಈ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತದ್ದು ಮತ್ತು ಸದ್ಯಕ್ಕಂತೂ ಪ್ರಕರಣವನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಆತನ ಲಾಕ್ ಮಾಡಿ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಮಾಡ್ತಾರೆ. ಸದ್ಯಕ್ಕೆ ಈತ ಎಸ್ಕೇಪ್ ಆಗಿರುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಈತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಬಲೆಯನ್ನು ಬೀಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.